ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಶಿಲ್ಪಾಸ್ ಹೋಮ್ ಡೈರಿ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಸಮಯ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್. ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಿಲ್ಲ. ಪ್ರತಿ ಶ್ರಾವಣ ಶುಕ್ರವಾರ ಚೂಡಿ ಪೂಜೆ ಹೇಗೆ ಮಾಡ್ತೀನೋ ಅದೇ ರೀತಿ ಮಾಡ್ತೀನಿ. ಆದರೆ ಈ ಶುಕ್ರವಾರ ಸ್ವಲ್ಪ ಸ್ಪೆಷಲ್. ಯಾಕಂದರೆ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಅರಿಶಿನ ಕುಂಕುಮಕ್ಕೆ ಕರಿತೀನಿ, ಹಾಗೂ ನಾನು ಕೂಡ ಅವ್ರ ಮನೆಗೆ ಹೋಗಿ ಬರ್ತೀನಿ. ಆದ್ದರಿಂದ ಇದು ಒಂದು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಒಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ, ಹೇಗಾಗಿದೆ ಅಂತ ನೋಡ್ಕೊಂಡು ಬನ್ನಿ. ವರಮಹಾಲಕ್ಷ್ಮಿ ಅಂದರೆ ಸುಖ, ಸಮೃದ್ಧಿ, ಸಂಪತ್ತು ಎಲ್ಲದಕ್ಕೂ ಅಧಿದೇವತೆ ಆ ತಾಯಿ ಮಹಾಲಕ್ಷ್ಮಿ. ಆ ತಾಯಿ ಮಹಾಲಕ್ಷ್ಮಿಯನ್ನಂತೂ ಎಲ್ಲರೂ ಪೂಜೆ ಮಾಡೇ ಮಾಡ್ತೀವಿ. ಆ ತಾಯಿ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ಕೊಟ್ಟು ಆಶೀರ್ವಾದ ಮಾಡಲಿ ಅನ್ನೋದು ನನ್ನ ಪ್ರಾರ್ಥನೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಗೃಹಿಣಿಯರು ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಅಡುಗೆ ಮಾಡೋದು ನಾವು ಮಾಡದೇ ಇರೋ ಕೆಲಸನೇ ಇಲ್ಲ ಅಲ್ವಾ? ಈ ಎಲ್ಲ ಕೆಲಸಗಳನ್ನು ಮಾಡೋ ಭರದಲ್ಲಿ ಈ ಮನೆ ಮಹಾಲಕ್ಷ್ಮಿ ನಾವೇ ಅನ್ನೋದನ್ನ ಮರ್ತು ಬಿಡ್ತೀವಿ. ಒಬ್ಬರು ಹೇಳೋದನ್ನು ಕೇಳಿದ್ದೆ, ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಬೇಕು ಅಂದರೆ ಮನೆಯ ಗೃಹಿಣಿಯನ್ನು ಮಹಾಲಕ್ಷ್ಮಿ ಥರ ನೋಡ್ಕೋಬೇಕು ಅಂತ. ಸೊ ನಾವೆಲ್ಲ ಬೇರೆಯವರು ನೋಡ್ಕೋಬೇಕು ಅನ್ನೋದಕ್ಕಿಂತ ನಮ್ಮನ್ನು ನಾವು ಸೆಲ್ಫ್ ಕೇರ್ ಮಾಡಿಕೊಂಡು ನಮ್ಮನ್ನು ನಾವು ಮಹಾಲಕ್ಷ್ಮಿ ಥರ ಟ್ರೀಟ್ ಮಾಡೋದು ತುಂಬ ಮುಖ್ಯ. ನಾವು ಕೆಲವೊಂದು ಸಲ ಬೇರೆಯವ್ರನ್ನ ನೋಡಿ ಅನ್ಕೋಬೋದು, ಅವ್ರು ನೋಡಿ ಎಷ್ಟು ಖುಷಿಯಾಗಿದ್ದಾರೆ, ನಾವು ಮಾತ್ರ ಬರೀ ಮನೆ ಕೆಲಸ ಮಾಡೋ ಅಷ್ಟರಲ್ಲೇ ದಿನ ಕಳೆದು ಹೋಗ್ಬಿಟ್ಟಿರುತ್ತೆ. ಆದರೂ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅವ್ರ ಹತ್ರ ಕೂಡ 24 ಅವರ್ಸೇ ಇರೋದು. ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ, ನಮ್ಮ ಹತ್ರ ಯಾಕೆ ಆಗಲ್ಲ ಅಂತ ಎಷ್ಟು ಜನ ಈ ಥರ ಯೋಚನೆ ಮಾಡ್ತೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ, ನಮ್ಮನ್ನು ನಾವು ಹೇಗೆ ಸೆಲ್ಫ್ ಲವ್ ಮಾಡ್ಬೋದು ಹಾಗೂ ನಮ್ಮನ್ನು ನಾವು ಮಹಾಲಕ್ಷ್ಮಿ ಥರ ಹೇಗೆ ಟ್ರೀಟ್ ಮಾಡ್ಕೋಬೋದು ಅಂತ ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾನು ಹೌಸ್ ವೈಫ್ ಅಷ್ಟೇ ಅನ್ನೋದನ್ನ ಮನಸ್ಸಿಂದ ತೆಗೆದುಹಾಕಿ. ಒಂದು ಸಲ ಯಾರೋ ನನಗೆ ಕೇಳಿದರು, ನೀನು ಮಾಸ್ಟರ್ ಡಿಗ್ರಿ ಮಾಡಿದ್ಯಾ ಆದರೂ ಕೂಡ ಹೌಸ್ ವೈಫ್, ನಿಮಗೆ ಬೇಜಾರಾಗೋದಿಲ್ವಾ ಅಂತ. ಆಮೇಲೆ ನಾನು ಅದನ್ನು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿದೆ. ಆಮೇಲೆ ನಂಗನ್ಸಿದ್ದು ಏನಂದರೆ, ನಾನು ಬರೀ ಹೌಸ್ ವೈಫ್ ಅಷ್ಟೇ ಅಲ್ಲ, ಐ ಆಮ್ ಅ ಹೋಮ್ ಮೇಕರ್ ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಅ ಹೋಮ್ ಮೇಕರ್. ಯಾಕಂದರೆ ನಾನು ಹಸ್ಬೆಂಡ್, ಮನೆ, ಮಕ್ಕಳು ಎಲ್ಲರ ಅವಶ್ಯಕತೆ. ಮಕ್ಕಳು, ಗಂಡ ಟೈಮ್ ಟು ಟೈಮ್ ಆಫೀಸ್ಗೆ, ಸ್ಕೂಲ್ಗೆ ಹೋಗಬೇಕು ಅಂದರೆ ನಾನು ನನ್ನ ಟೈಮನ್ನು ಇನ್ವೆಸ್ಟ್ ಮಾಡಲೇಬೇಕು. ಕೆಲವು ಗೃಹಿಣಿಯರು ಮನೆ, ಆಫೀಸ್ ಎರಡನ್ನು ಒಟ್ಟಿಗೆ ಮ್ಯಾನೇಜ್ ಮಾಡ್ತಾರೆ. ಅವರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಆದರೆ ನನ್ನ ಪರಿಸ್ಥಿತಿಯಲ್ಲಿ ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಮನೇಲೇ ಇರ್ತೀನಿ. ಐ ಆಮ್ ಅ ಹೌಸ್ ವೈಫ್ ಅನ್ನೋದಕ್ಕೂ ಹ್ಯಾಪಿ ಟು ಬಿ ಅ ಹೌಸ್ ವೈಫ್ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಸೊ ನೀವೇನೇ ಕೆಲಸ ಮಾಡಿದ್ರೂ ನಿಮಗೆ ಮಾಡೋ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಎಟ್ ದ ಎಂಡ್ ಆಫ್ ದ ಡೇ ಯು ಆರ್ ಸಕ್ಸಸ್ಫುಲ್. ಸೊ ಇನ್ಮುಂದೆ ಯಾರಾದರೂ ನೀವೇನು ಮಾಡ್ತೀರಾ ಅಂದರೆ ಕಾನ್ಫಿಡೆಂಟಾಗಿ ಹೇಳಿ, ಐ ಆಮ್ ಅ ಹೋಮ್ ಮೇಕರ್ ಆ್ಯಂಡ್ ನನ್ನ ಮನೆ ನಡೆಯೋದೇ ನನ್ನ ಪರಿಶ್ರಮದಿಂದ ಅಂತ.
ಯಾಕಂದರೆ ಮನೆ ನೋಡಿಸೋದು ಅಷ್ಟು ಸುಲಭ ಅಲ್ಲ, ಅದು ಒಂದು ರೆಸ್ಪಾನ್ಸಿಬಿಲಿಟಿ, ಮತ್ತು ನೀವು ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಹ್ಯಾಟ್ಸ್ ಆಫ್ ಟು ಆಲ್ ದ ಹೋಮ್ ಮೇಕರ್ಸ್. ಎರಡನೇದಾಗಿ ಶ್ರಮ ಪಡಬೇಕು ನಿಜ, ಆದರೆ ಈ ಶ್ರಮದಲ್ಲೂ ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡೋದೇ ನಮ್ಮೆಲ್ಲರ ದೊಡ್ಡ ತಪ್ಪು. ಕೆಲಸ ಮಾಡ್ತಾ ಇರ್ತೀವಿ, ಸರಿಯಾಗಿ ನೀರು ಕುಡಿಯೋದಿಲ್ಲ, ಒಳ್ಳೆ ಆಹಾರ ತಿನ್ನಲ್ಲ, ಟೈಮ್ಗೆ ಸರಿಯಾಗಿ ಊಟ ಮಾಡೋದಿಲ್ಲ, ಒಳ್ಳೆ ಬಟ್ಟೆ ಹಾಕಲ್ಲ. ಸೊ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡೋದನ್ನು ಸ್ಟಾಪ್ ಮಾಡಿ. ಜಾಸ್ತಿ ನೀರು ಕುಡೀರಿ, ಒಳ್ಳೆ ಆಹಾರ ತಿನ್ನಿ, ಟೈಮ್ಗೆ ಸರಿಯಾಗಿ ತಿನ್ನಿ, ಯಾವಾಗಲೂ ಒಳ್ಳೆ ಡ್ರೆಸ್ ಹಾಕಿ, ಮೇಕಪ್ ಮಾಡ್ಕೊಳ್ಳಿ, ಯಾರೇನಾದರೂ ಅಂದ್ಕೊಳ್ಳಿ, ನಿಮ್ಮನ್ನು ನೀವು ಮಹಾಲಕ್ಷ್ಮಿ ಥರ ಟ್ರೀಟ್ ಮಾಡಿ. ಮೂರನೇದಾಗಿ ನಿಮಗೋಸ್ಕರ ಸ್ವಲ್ಪ ಮೀ ಟೈಮ್ ಅನ್ನೋದನ್ನು ಎತ್ತಿಡಿ. ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ. ನಿಮಗೆ ದಿನ ಪೂರ್ತಿ ಮಕ್ಕಳ ಶಬ್ದ, ಕುಕ್ಕರ್ ಸೌಂಡು, ಟಿ ವಿ ಸೌಂಡು ಎಲ್ಲ ಕೇಳಿಸುತ್ತೆ, ಆದರೆ ನಮ್ಮ ಮನಸ್ಸಿನ ಮಾತು ನಮಗೆ ಕೇಳಿಸುತ್ತಾ? ದಿನಕ್ಕೆ 10 ನಿಮಿಷ ಒಂಟಿಯಾಗಿ ಕೂತ್ಕೊಳ್ಳಿ. ಫೋನ್, ಟಿ ವಿ ಎಲ್ಲದರಿಂದ ದೂರ, ನೀವು ಮತ್ತು ನಿಮ್ಮ ಮನಸ್ಸು ಅಷ್ಟೇ. ಸ್ಟಾರ್ಟಿಂಗ್ ಒಂಥರ ಅನಿಸುತ್ತೆ, ಆದರೆ ಹೋಗ್ತಾ ಹೋಗ್ತಾ ನಿಮ್ಮ ಮನಸ್ಸಿನ ಮಾತು ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಏನಾದರೂ ಹಾಬೀಸ್ ಇದ್ದರೆ, ಯಾವುದ್ರಲ್ಲಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಮಾಡಿ. ಒಳ್ಳೆ ಬುಕ್ಗಳನ್ನು ಓದಿ. ಈ 10 ನಿಮಿಷ ನಿಮ್ಮ ದಿನದ 24 ಗಂಟೆಗೆ ಒಂದು ಮೀನಿಂಗ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾಲ್ಕನೇದಾಗಿ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪೂರ್ತಿ ದಿನ ಕೆಲಸ ಮಾಡ್ತಾನೆ ಇದ್ರೂ ಸಾಯಂಕಾಲ ಜನ ಕೇಳೋದು ಮನೇಲೇ ಇರ್ತೀಯಾ, ಆದರೂ ಬೆಳಗ್ಗೆಯಿಂದ ಏನು ಮಾಡಿದೆ ಅಂತ. ಸೊ ಬೇರೆಯವರಿಗೆ ನಾವು ಮಾಡೋ ಕೆಲಸ ಹಾಗೂ ಶ್ರಮ ಯಾವತ್ತಿಗೂ ಕಾಣಿಸಲ್ಲ. ಸೊ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಗಿಫ್ಟ್ ಕೊಡಿ. ಇಷ್ಟ ಆಗಿರೋ ಡ್ರೆಸ್, ಸಾರಿ, ಪರ್ಸ್ ನೀವೇ ಪರ್ಚೇಸ್ ಮಾಡಿ. ಹೇರ್ ಸ್ಪಾ ಮಾಡ್ಕೊಳ್ಳಿ, ಹೇರ್ ಕೇರ್ ಮಾಡ್ಕೊಳ್ಳಿ, ನೇಲ್ ಪೇಂಟ್ ಹಚ್ಕೊಳ್ಳಿ, ಫೇಶಿಯಲ್ ಮಾಡ್ಕೊಳ್ಳಿ. ಇದೆಲ್ಲ ಒಂಥರ ಖುಷಿ ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಕಂಪೇರ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಹಾಗೆ ಎಲ್ಲರ ಹತ್ರ ಪಿಕ್ಚರ್ ಪರ್ಫೆಕ್ಟ್ ಮನೆ, ಕ್ಲಾಸಿ ಲುಕ್ಸ್, ಒಳ್ಳೆ ಫ್ಯಾಮಿಲಿ, ಮಾಡರ್ನ್ ಕಿಚನ್ ಎಲ್ಲ ಇರುತ್ತೆ. ಆದರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇದು ಎಡಿಟೆಡ್ ರಿಯಾಲಿಟಿ. ಎಲ್ಲರ ಮನೆ ದೋಸೆನೂ ತೂತೆ. ಸೊ ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಪ್ಲೀಸ್ ನೆಕ್ಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿ ಅವ್ರ ಜೊತೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಹೇಗಿದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ, ಎಲ್ಲದೂ ನಿಮ್ಮ ಹಾಗೆ ನಿಮ್ಮ ಪರಿವಾರದ ಸುಖಕ್ಕಾಗಿ ಅಷ್ಟೇ. ನೆಕ್ಸ್ಟ್ ಟಿಪ್ ನೋಡೋಣ. ಎಲ್ಲರನ್ನ ಖುಷಿಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಏನು ಅಂದ್ಕೊಂಡು ಬಿಡ್ತಾರೋ ಏನೋ ಅನ್ನೋದನ್ನು ಯೋಚನೆ ಮಾಡ್ತಾ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ನಾವು ಹಾಳು ಮಾಡ್ಕೊಂಡು ಬಿಡ್ತೀವಿ. ಸೊ ನಾವು ಇಲ್ಲೇ ತಪ್ಪು ಮಾಡೋದು. ಬೇರೆಯವರನ್ನು ಮೆಚ್ಚಿಸೋಕೆ ಹೋಗಿ ನಮ್ಮನ್ನು ನಾವು ಮರೆತು ಬಿಡ್ತೀವಿ. ನನಗೂ ಅನಿಸ್ತಾ ಇತ್ತು, ಎಲ್ಲರನ್ನ ಕೇರ್ ಮಾಡಿದ್ರೆ ಎಲ್ಲರೂ ನನ್ನ ಜೊತೆ ಖುಷಿಯಾಗಿರ್ತಾರೆ. ಆದರೆ ಆಮೇಲೆ ಗೊತ್ತಾಯಿತು, ನಾವೇ ಏನೇ ಮಾಡಿದ್ರೂ ಕೆಲವೊಬ್ಬರನ್ನ ಸಂತೋಷಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಫಸ್ಟ್ ನಿಮ್ಮನ್ನು ನೀವು ಖುಷಿಯಾಗಿಡಿ. ನೀವು ನಿಮ್ಮ ಮೊದಲ ಪ್ರಿಯಾರಿಟಿ. ನೀವು ಖುಷಿಯಾಗಿದ್ದರೆ ಬೇರೆ ಎಲ್ಲರನ್ನ ಖುಷಿಯಾಗಿ ಇಡ್ಬೋದು. ನೆಕ್ಸ್ಟ್ ಟಿಪ್, ಅಕ್ಸೆಪ್ಟ್ ಯುವರ್ ಸೆಲ್ಫ್. ಸೊ ಎಲ್ಲದೂ ಪರ್ಫೆಕ್ಟಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ದಿನ ಪ್ಲ್ಯಾನ್ ಮಾಡಿರೋ ಥರ ಇರಲ್ಲ. ಒಂದೊಂದು ಸಲ ಅಡುಗೆ ಕೆಟ್ಟೋಗ್ಬೋದು, ಕೆಲವೊಂದು ಸಲ ಮೂಡ್ ಚೆನ್ನಾಗಿರಲ್ಲ, ಕೆಲವೊಂದು ಕೆಲಸ ಮಾಡಬೇಕು ಅಂದ್ಕೋತೀವಿ ಆದರೆ ಆಗಲ್ಲ. ಆದರೆ ಇಲ್ಲಿ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಇದೆಲ್ಲ ನಾರ್ಮಲ್. ಜೀವನ ಅನ್ನೋದು ಒಂದು ಸುಂದರವಾಗಿರೋ ಫೋಟೋ ಫ್ರೇಮ್ ಅಲ್ಲ, ಯಾವಾಗಲೂ ಸುಂದರವಾಗಿರೋಕ್ಕೆ. ರಿಯಾಲಿಟಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಎಲ್ಲಿವರೆಗೂ ನಾವು ರಿಯಾಲಿಟಿನ ಎಕ್ಸೆಪ್ಟ್ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಬಂದು, ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ನಮ್ಮ ತಲೆ ಮೇಲೆ ನಾವೇ ತಗೊಳ್ಳೋದು. ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ತಗೋಬೇಡಿ. ಕೆಲವೊಂದು ಸಲ ಯಾರಾದರೂ ಹೆಲ್ಪ್ ಮಾಡ್ತೀನಿ ಅಂದರೆ ನಮಗೆ ಅದು ಬೇಡ. ಯಾಕಂದರೆ ವಿ ವಾಂಟ್ ಇಟ್ ಟು ಬಿ ಪರ್ಫೆಕ್ಟ್. ಈ ತಪ್ಪನ್ನು ಮಾಡಬೇಡಿ. ಯಾವಾಗಲೂ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಯಾರಾದರೂ ಹೆಲ್ಪ್ ಮಾಡ್ತೀನಿ ಅಂದಾಗ ಅವ್ರ ಹತ್ರ ಹೆಲ್ಪ್ ತಗೊಳ್ಳಿ. ಗಂಡನಿಗೆ, ಮಕ್ಕಳಿಗೆ, ಎಲ್ರಿಗೂ ಚಿಕ್ಕ ಪುಟ್ಟ ಕೆಲಸಗಳನ್ನು ಹೇಳ್ಕೊಡಿ. ಚಿಕ್ಕ ಪುಟ್ಟ ಕೆಲಸಗಳನ್ನು ಅವರೊಟ್ಟಿಗೆ ಶೇರ್ ಮಾಡಿ. ಇದರಿಂದ ಅವರಿಗೂ ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಮತ್ತು ನಿಮಗೂ ಕೂಡ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ. ಪ್ರತಿ ಸಲ ನೀವೇ ಕಾಂಪ್ರಮೈಸ್ ಆಗಬೇಡಿ. ಯಾಕಂದರೆ ಎಲ್ಲವನ್ನ ನಿಭಾಯಿಸೋದು ನಿಮ್ಮೊಬ್ಬರ ಜವಾಬ್ದಾರಿ ಮಾತ್ರ ಅಲ್ಲ, ಎರಡೂ ಕೈ ಸೇರಿದ್ರೇ ಅದು ಚಪ್ಪಾಳೆ ಆಗೋದು. ಆದ್ದರಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳು ಏನೇನಿದೆ ಅದನ್ನು ಫ್ಯಾಮಿಲಿಯವರೆಲ್ಲರೊಟ್ಟಿಗೆ ನೀವು ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್, ಬೇರೆಯವ್ರು ಏನಂತಾರೆ
ಅನ್ನೋದು ನಮ್ಮೆಲ್ಲರ ದೊಡ್ಡ ಪ್ರಾಬ್ಲಮ್. ಒಂದು ಡ್ರೆಸ್ ಹಾಕೋಕ್ಕೆ, ಒಂದು ಇನ್ಸ್ಟಾ ಪೋಸ್ಟ್ ಹಾಕೋದಕ್ಕೆ ಎಲ್ಲದಕ್ಕೂ ನಾವು ಯೋಚನೆ ಮಾಡ್ತೀವಿ, ಯಾರೇನು ಅಂದ್ಬಿಡ್ತಾರೆ, ಯಾರೇನು ಅಂದ್ಕೊಂಬಿಡ್ತಾರೆ ಅಂತ. ನಿಜ ಹೇಳಬೇಕು ಅಂದರೆ ಜನ ಎಲ್ಲದಕ್ಕೂ ಅಂತಾರೆ, ಹಾಗಂತ ಮನಸ್ಸಿಗೆ ಬಂದಿದ್ದು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಲಿಮಿಟ್ಸನ್ನು ಕ್ರಾಸ್ ಮಾಡ್ದೇನೆ ನಮ್ಮ ಮನಸ್ಸಿಗೆ ಖುಷಿಯಾಗೋ ಥರ ನಾವು ಏನೇ ಮಾಡಿದ್ರೂ ತಪ್ಪಿಲ್ಲ. ನೀವು ಎಷ್ಟೇ ಸಿಂಪಲ್ಲಾಗಿರಿ, ಸೈಲೆಂಟಾಗಿರಿ, ಶ್ರಮ ಪಡಿ, ಏನಾದರೂ ಮಾಡಿ, ಕೆಲವೊಬ್ಬರಿಗೆ ಏನಾದರೂ ಹೇಳೋದು ಇದ್ದೇ ಇರುತ್ತೆ. ಸೊ ನಿಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡಿ. ನೆಕ್ಸ್ಟ್ ಟಿಪ್ ಬಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಸೆಲೆಬ್ರೇಟ್ ಮಾಡಿ. ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಮಾತ್ರ ಸೆಲೆಬ್ರೇಟ್ ಮಾಡಬೇಕು ಅಂತಿಲ್ಲ, ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಸೆಲೆಬ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ದಿನ ಬೆಳಗ್ಗೆ ಬೇಗ ಏಳೋದಕ್ಕೆ ಕಷ್ಟಪಡ್ತಾ ಇರ್ತೀವಿ. ಬೆಳಗ್ಗೆ ಬೇಗ ಎದ್ದಿದ್ದನ್ನು ನಾವು ಸೆಲೆಬ್ರೇಟ್ ಮಾಡ್ಬೋದು. ಒಬ್ರೊಬ್ಬರಿಗೆ ಮೊಬೈಲ್ ಬಿಟ್ಟು ಇರೋಕ್ಕೆ ಆಗ್ತಾನೇ ಇರಲ್ಲ, ಆದರೆ ಒಂದಿನ ನಾವು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದ್ರೆ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿ. ಇದೆಲ್ಲ ಕೂಡ ಒಂಥರ ಗೆಲುವೇ ಅಲ್ವಾ? ಬೇರೆಯವರೊಟ್ಟಿಗೆ ಕಾಂಪೀಟ್ ಮಾಡಿ ಅದರಲ್ಲಿ ನಾವು ಸೋತ್ರೆ ಇದು ತುಂಬಾ ಹರ್ಟ್ ಆಗುತ್ತೆ. ಆದರೆ ನಮ್ಮ ಮೇಲೇ ನಾವು ಕಾಂಪೀಟ್ ಮಾಡಿ ಗೆಲ್ಲೋದು ಒಂಥರ ಖುಷಿ. ಇದನ್ನು ಎಲ್ರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ನೀವು ಖುಷಿಯಾಗಿಡೋದನ್ನು ಕಲೀರಿ. ಪ್ರತಿದಿನ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ, ಆದರೆ ಪ್ರತಿದಿನದಲ್ಲಿ ಒಂದು ಚಿಕ್ಕ ವಿಷಯವಾದರೂ ಚೆನ್ನಾಗಿರುತ್ತೆ. ಇವತ್ತು ನಿಮ್ಮಿಂದ ಯಾರಾದರೂ ಒಬ್ಬರು ಸ್ಮೈಲ್ ಮಾಡಿದ್ರೆ ಅದು ನಿಮ್ಮ ಇವತ್ತಿನ ಗೆಲುವು. ಅದನ್ನು ಅನುಭವ ಮಾಡಿ, ಸ್ಮೈಲ್ ಮಾಡಿ, ಒಂದು ಕಪ್ ಕಾಫಿ ಕುಡೀರಿ, ಹೊಸ ವಿಷಯ ಕಲೀರಿ. ಇದೆಲ್ಲ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಕೊನೆಯದಾಗಿ ಎಕ್ಸ್ಪೆಕ್ಟೇಷನ್ನ ಕಡಿಮೆ ಮಾಡಿ. ನಿಮ್ಮಿಂದ ನೀವು ಎಕ್ಸ್ಪೆಕ್ಟ್ ಮಾಡಿ, ಇವತ್ತು ಲೇಟಾಗಿದ್ದರೆ ನಾಳೆ ಬೇಗ ಹೇಳೋದನ್ನು ಎಕ್ಸ್ಪೆಕ್ಟ್ ಮಾಡಿ, ನಾಳೆ ವರ್ಕೌಟ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿ, ಇವತ್ತಿಂದ ಒಳ್ಳೆ ಫುಡ್ ತಿಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿ. ಇದು ಬೇರೆಯವ್ರ ಜೊತೆಗೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದು ನೆರವೇರದೇ ಇದ್ದಾಗ ಮನಸ್ಸಿಗೆ ತುಂಬಾ ನೋವು ಕೊಡುತ್ತೆ ಅಲ್ವಾ? ಆದ್ದರಿಂದ ನಮ್ಮ ಮೇಲೇ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ. ಇದರಿಂದ ಲಾಭಗಳಿವೆ. ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಇರೋ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಸೊ ನಾಳೆ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸಿ. ನಾಳೆ ಯಾರೋ ಗೆಸ್ಟ್ ಬರ್ತಾರೆ ಅಂತ ಕಾಸ್ಟ್ಲಿ ಗ್ಲಾಸ್, ಕಾಸ್ಟ್ಲಿ ಪ್ಲೇಟ್ಸ್ನ ಎತ್ತಿಡಬೇಡಿ. ನೀವಿವತ್ತು ಅದರಲ್ಲಿ ಊಟ ಮಾಡಿ. ನಾಳೆ ಯಾವುದೋ ಫಂಕ್ಷನ್ ಇದೆ ಅಂತ ಹೊಸ ಬಟ್ಟೆನ ಎತ್ತಿಡಬೇಡಿ. ಇವತ್ತು ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಬಿಕಾಸ್ ಯು ಡಿಸರ್ವ್ ಇಟ್. ಯಾಕಂದರೆ ನೀವೇ ನಿಮಗೆ ಹಾಗೂ ನಿಮ್ಮ ಮನೆಗೆ ಲಕ್ಷ್ಮಿ, ಇನ್ಫ್ಯಾಕ್ಟ್ ಮಹಾಲಕ್ಷ್ಮಿ. ಸೊ ಟ್ರೀಟ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಯುವರ್ ಮಹಾಲಕ್ಷ್ಮಿ. ಬೇರೆಯವರು ನಮ್ಮನ್ನು ಒಳ್ಳೆಯದಾಗಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಮ್ಮನ್ನು ನಾವು ಇಂಪ್ರೂವ್ ಮಾಡಿಕೊಂಡು ನಮ್ಮನ್ನು ನಾವೇ ಮಹಾಲಕ್ಷ್ಮಿ ಥರ ಟ್ರೀಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಇದರ ಬಗ್ಗೆ ನಿಮ್ಮ ಎಲ್ಲ ಒಪಿನಿಯನನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮ್ಮ ಮನೆಯಲ್ಲೂ ಕೂಡ ಚಿಕ್ಕದಾಗಿ ಚೊಕ್ಕದಾಗಿ ಶ್ರಾವಣ ಶುಕ್ರವಾರದ ಚೂಡಿ ಪೂಜೆಯನ್ನು ಮಾಡಿದೆ. ನಾನು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡೋದು ಇಷ್ಟೇ, ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ಎಲ್ಲರನ್ನ ನೀನೇ ಕಾಪಾಡು, ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಡು, ಅಷ್ಟೇ ನನ್ನ ಪ್ರಾರ್ಥನೆ. ಈ ಚೂಡಿ ಪೂಜೆಯ ಇನ್ನೊಂದು ವಿಶೇಷತೆ ಏನಂದರೆ, ಪೂಜೆ ಮಾಡಿರೋ ಚೂಡಿಯನ್ನು ಗಂಡನಿಗೆ ಕೊಟ್ಟು ಗಂಡನ ಆಶೀರ್ವಾದ ಪಡೆಯೋದು ಕೂಡ ಈ ಚೂಡಿ ಪೂಜೆಯ ಒಂದು ಭಾಗ. ಆದ್ದರಿಂದ ಪೂಜೆ ಮಾಡಿರೋ ಚೂಡಿಯನ್ನು ನನ್ನ ಹಸ್ಬೆಂಡ್ಗೆ ಕೊಟ್ಟು ನಾನು ಕೂಡ ಅವರ ಆಶೀರ್ವಾದವನ್ನು ಪಡ್ಕೊಂಡೆ.
ಬೆಳಗ್ಗೆ ಹೊತ್ತು ಪೂಜೆ ಎಲ್ಲ ಆಯಿತು. ಸಾಯಂಕಾಲ ಅಕ್ಕಪಕ್ಕದ ಮನೆಯಲ್ಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಜೋರಾಗಿ ಮಾಡಿದರು. ಅಲ್ಲಿಗೂ ಕೂಡ ನಮ್ಮನ್ನು ಇನ್ವೈಟ್ ಮಾಡಿದರು. ಸೊ ಮನೆಯಲ್ಲಿ ಬೆಳಗ್ಗೆ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಕೊಂಡು ಸಾಯಂಕಾಲ ಅವರೆಲ್ಲರ ಮನೆಗೆ ಹೋಗಿಬಿಟ್ಟು ಆ ತಾಯಿ ವರಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ದಿನವನ್ನು ಎಂಡ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.